ಸಲಾಮ್ ಅಲೈಕುಂ, ನಮಸ್ಕಾರ ಎಲ್ಲರಿಗೂ. ಈ ಸಲ ತುಮಕೂರು ದಸರಾದಲ್ಲಿ ಮೈಸೂರಿನ ಅದ್ಭುತ ಲೈಟಿಂಗ್ ನೋಡಿದ್ರಿ, ಹೆಲಿಕಾಪ್ಟರ್ ರೈಡ್ ಮಾಡಿದ್ರಿ, ಡೂಪ್ಲಿಕೇಟ್ ಅಂಬಾರಿನೂ ನೋಡಿದ್ರಿ. ಆದರೆ ಒರಿಜಿನಲ್ ಅಂಬಾರಿ ಇವಾಗ ಬಂತು ನೋಡಿ ಗುರು. ನಮ್ಮ ತುಮಕೂರಿಗೆ ಆಗಮನ ಆಯಿತು ಶ್ರೀರಾಮ ಆನೆ. ಇದೇ ಇವಾಗ ತುಮಕೂರಿನಲ್ಲಿ ಅಂಬಾರಿ ಹೊತ್ಕೊಂಡು ಬಿಂದಾಸಾಗಿ ತಿರ್ಗೋದು. ಮೈಸೂರಿಗೆ ಏನಕ್ಕೆ ಹೋಗ್ಬೇಕು ಗುರು? ಮೈಸೂರು ಅಂತಿರಲ್ಲ, ಆರಾಮಾಗಿ ತುಮಕೂರಲ್ಲೇ ಇರಿ, ಸುರಕ್ಷಿತವಾಗಿ ಬಿಂದಾಸಾಗಿ ಎಂಜಾಯ್ ಮಾಡ್ಬೋದು. ಇಳಿಸ್ತಾರೆ ನೋಡಿ, ಒಳ್ಳೆ ಜಂಬು ಆನೆ ಹೆಂಗೈತೆ. ನಾವು ಕರ್ರಗಿದ್ರೆ ಕರ್ರಗೈತೆ ಅಂತೀವಿ, ಅದು ಕರ್ರೋಗಿದ್ರು ಏನು ಬ್ಯೂಟಿ ಗುರು ಅಂತಾರೆ. ಇದೇ ಈ ಪ್ರಾಣಿಗಳ ಸೌಂದರ್ಯ, ಎಷ್ಟು ಸಖತ್ತಾಗೈತೆ. ಒಂದ್ಸಲ ನೋಡ್ತಿದ್ರೆ ಹತ್ತಬೇಕನ್ಸುತ್ತೆ. ಸ್ವಲ್ಪ ಜನರು ಹೇಳ್ತವ್ರೆ, ಯಾಕೆ ಗುರು ಹಿಂಗೆ ತಗೊಂಡು ಪ್ರಾಣಿಗಳನ್ನ ಹಿಂಸೆ ಮಾಡ್ತವ್ರೆ, ರೋಡೆಲ್ಲ ಓಡಾಡ್ತವ್ರೆ ಅಂತ. ಪ್ರಾಣಿ ಹಿಂಸೆ ಅಲ್ಲ ಕಣ್ರಪ್ಪ, ನಿಮ್ಮ ಮನೋರಂಜನೆಗೆ ತಂದವ್ರೆ. ಅದನ್ನು ಪ್ರಾಕ್ಟೀಸ್ ಮಾಡಬೇಕಲ್ಲ, ಸೇಫ್ಟಿ ಮಾಡಬೇಕಲ್ಲ ಸ್ವಲ್ಪ. ಅದಕ್ಕೂ ಪ್ರಾಕ್ಟೀಸ್ ಮಾಡ್ತಿರೋದು ತುಮಕೂರು ನೋಡ್ಕೊಳ್ಳಪ್ಪ ಅಂತ. ಏನೂ ಪ್ರಾಬ್ಲಮ್ ಆಗಲ್ಲ ನೋಡಿ. ಅಂಬಾರಿನೂ ಹೊತ್ತಿ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡು ಅದಕ್ಕೂ ಎಲ್ಲ ಹಿಂಸೆ ತಿರುಗಾಡ್ಸೋದು. ಎಷ್ಟೋ ಜನ ಎಲ್ಲ ಇದ್ದರು, ಆದರೆ ನಮ್ಮ ತುಮಕೂರಿನ ಲಕ್ಷ್ಮೀ ಆಣೆ ಎಲ್ಲಿ ಎಂದು ನೋಡಿ. ಇಲ್ಲಿ ಬಿಂದಾಸಾಗಿ